ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಯ್. ನಾನು ಇವತ್ತು ದಾಂಪತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ನಿಮ್ಮ ಬಳಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ವಿಚಾರ ವೈಯಕ್ತಿಕ ವಿಚಾರ ಆದರೂ ಕೂಡ ಇದು ಸಮಾಜಕ್ಕೆ ಇಂತಹ ಒಂದು ವಿಚಾರವನ್ನು ತಿಳಿಸಿದಾಗ ಸ್ವಲ್ಪ ಪಾಸಿಟಿವ್ ಬದಲಾವಣೆ ಆಗತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ವಿಚಾರವನ್ನು ನಾವು ವಿಡಿಯೋ ಮಾಡಿ ಹಂಚ್ಕೋತಾ ಇರುವಂಥದ್ದು. ಒಂದು ಒಳ್ಳೆಯ ಆಲೋಚನೆ ಇರೋದಕ್ಕೆ, ಒಂದು ಒಳ್ಳೆಯ ಆಲೋಚನೆ ಇರುವಂತಹ ಇಂತಹ ವಿಚಾರಗಳು ಜನಸಾಮಾನ್ಯರಿಗೆ ತಿಳಿಬೇಕು. ಜನಸಾಮಾನ್ಯರು ಇವತ್ತು ಆಧುನಿಕ ಯುಗದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದಂಪತಿಗಳು ಮದುವೆಯಾದ ಕೆಲವೇ ದಿನಗಳಲ್ಲಿ ದಂಪತಿ ನಡುವೆ ವಿರಸ ಉಂಟಾಗತ್ತೆ. ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳದೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡಿಕೊಂಡು ಕೋರ್ಟ್ ಮೆಟ್ಟಿಲೇರ್ತಾರೆ. ಡೈವೋರ್ಸ್ ತಗೋಬೇಕು ಅಂತ ಹೋರಾಟ ಮಾಡ್ತಾರೆ. ಅಂತಹ ದೊಡ್ಡ ಸಮಸ್ಯೆ ಏನೂ ಆಗಿರೋದೇ ಇಲ್ಲ. ಎಲ್ಲರ ಜೀವನದಲ್ಲೂ ನಡೆಯುವಂಥ ಸಮಸ್ಯೆಗಳೇ ಅಲ್ಲೂ ಆಗಿರುತ್ತಷ್ಟೇ. ಆದರೆ ಅದನ್ನೇ ದೊಡ್ಡದು ಮಾಡಿಕೊಂಡು ಕೋರ್ಟ್ ಮೆಟ್ಟಿಲೇರಿ ವಿಚ್ಛೇದನವನ್ನು ಪಡೆದು ಬೇರೆ ಬೇರೆ ಆಗಲಿಕ್ಕೆ ಪ್ರಯತ್ನ ಪಡೋದನ್ನು ನಾವು ಸಾಕಷ್ಟು ಕೇಸ್ಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಂತೂ ಈ ಡಿವೋರ್ಸ್ ಕೇಸ್ ಅನ್ನೋದು ಒಂದು ರೀತಿ ಅಂಗಡಿಲಿ ಹೋಗಿ ನಾವು ಹೇಗೆ ಪದಾರ್ಥಗಳನ್ನು ತೊಗೋತೀವಿ ಆ ರೀತಿ ಆಗಿಬಿಟ್ಟಿದೆ. ಮದುವೆ ಆಗ್ತಾರೆ, ಸ್ವಲ್ಪ ಹೊಂದಾಣಿಕೆ ಆಗಲಿಲ್ಲ ಅಂದ ತಕ್ಷಣವೇ ಒಬ್ರಿಗೊಬ್ರು ಜಗಳ ಶುರುವಾಗುತ್ತೆ. ಎರಡು ಮನೆಯವರ ನಡುವೆ ಜಗಳ ಶುರುವಾಗುತ್ತೆ. ಇಬ್ಬರು ಒಂದಾಗಿರೋದು ಬೇಡವೇ ಬೇಡ, ಬೇರೆ ಆಗ್ಬೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಡೈವರ್ಸ್ ತೊಗೊಂಡು ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಪ್ತಪದಿ ತುಳಿದು ಕಡೆಯವರೆಗೂ ನಾವಿಬ್ಬರು ಒಟ್ಟಾಗಿ ಬಾಳ್ತೀವಿ ಅಂತ ಹೇಳಿದಂಥವರು ಒಂದು ಸಣ್ಣ ವಿಚಾರಕ್ಕೆ ಜಗಳ ಮಾಡಿಕೊಂಡು ವಿವಾಹ ವಿಚ್ಛೇದನ ಪಡೆಯುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈಗ ಅಂತಹ ಒಂದು ಪ್ರಕರಣ ಮೊನ್ನೆ ಅಷ್ಟೇ ನಡೆದಿತ್ತು. ಗದಗ ಜಿಲ್ಲೆಯ ದಂಪತಿ ಅವರು ವಿವಾಹ ವಿಚ್ಛೇದನಕ್ಕಾಗಿ ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ಪತ್ನಿ MCom ಪದವೀಧರೆ ಆಗಿದ್ದರೆ, ಪತಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೆಪ್ಟೆಂಬರ್ 17ನೇ ತಾರೀಕು ದಂಪತಿಯ ವಿಚ್ಛೇದನದ ಅರ್ಜಿ ವಿಚಾರಣೆ ನಡೆಯುತ್ತೆ ಧಾರವಾಡ ಹೈಕೋರ್ಟ್ನಲ್ಲಿ. ನ್ಯಾಯಾಧೀಶರಾದಂಥ ಶ್ರೀ ಕೃಷ್ಣ ದೀಕ್ಷಿತ್ ಅವರು ಈ ವಿಚಾರಣೆಯನ್ನು ಕೈಗೆತ್ಕೋತಾರೆ. ಆಗ ಗಂಡ ಹೆಂಡತಿ ಇಬ್ಬರನ್ನು ಎದುರುಕಂದು ನಿಲ್ಲಿಸ್ತಾರೆ. ಏನು ನಿಮ್ಮ ಸಮಸ್ಯೆ ಅಂತೇಳಿ ಆ ದಂಪತಿಗಳ ಬಳಿ ಸಮಸ್ಯೆಯನ್ನು ಕೇಳ್ತಾರೆ. ಆಗ ಅವ್ರು ಹೇಳುವಂತಹ ಸಮಸ್ಯೆಗಳು ನಿಜಕ್ಕೂ ಅದು ಅಂತಹ ಗಂಭೀರವಾದ ವಿಚಾರಗಳಲ್ಲ. ಎಲ್ಲರ ಮನೆಯಲ್ಲೂ ಎಲ್ಲರ ಜೀವನದಲ್ಲೂ ನಡೆಯುವಂತಹ ಒಂದು ಸಣ್ಣ ಪುಟ್ಟ ಗಲಾಟೆ ಅಲ್ಲೂ ನಡೆದಿದೆ. ಅದೇ ವಿಚಾರವನ್ನು ಅವರು ಜಡ್ಜ್ ಮುಂದೆ ಇಬ್ಬರು ಹೇಳ್ಕೊತಾರೆ. ಈ ರೀತಿ ಹೊಂದಾಣಿಕೆ ಇಲ್ಲ, ಈಕೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬರ್ತಾರೆ ಅಂತ ಗಂಡ ಹೇಳಿದ್ರೆ, ಆಕೆ ಇಲ್ಲ ಇವ್ರು ಸರಿ ಇಲ್ಲ, ಇವರು ನನ್ನ ಮಾತು ನನಗೆ ಸ್ವಲ್ಪ ಇಂಪಾರ್ಟೆನ್ಸೇ ಕೊಡೋದಿಲ್ಲ ಅಂತ ಈ ರೀತಿ ಕೆಲ ಕಾರಣಗಳನ್ನು ನ್ಯಾಯಾಧೀಶರ ಬಳಿ ಹೇಳ್ತಾರೆ. ನ್ಯಾಯಾಧೀಶರು ದಂಪತಿಗಳ ಸಮಸ್ಯೆಯನ್ನು ಸೈಲೆಂಟಾಗಿ ಆಲಿಸ್ತಾರೆ. ಆನಂತರ ನ್ಯಾಯಾಧೀಶರು ತಮ್ಮ ಮಾತುಗಳನ್ನು ಮುಂದುವರಿಸ್ತಾರೆ. ದಾಂಪತ್ಯದಲ್ಲಿ ಸಮಸ್ಯೆ ಬರೋದು ಸಹಜ. ಗಂಡ ಹೆಂಡತಿ ಜಗಳ ಸಾಮಾನ್ಯ ವಿಚಾರ. ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿ ದೂರ ಆಗಿ ಜೀವನನೇ ಹಾಳು ಮಾಡ್ಕೋಬೇಡಿ. ಸಮಸ್ಯೆ ಇದ್ದರೆ ಮನೆಯಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಬಗೆಹರಿದೇ ಇರುವಂಥ ಸಮಸ್ಯೆಗಳು ಯಾವುದೂ ಇಲ್ಲ. ವಿಚ್ಛೇದನ ಅಂದರೆ ಅಂಗಡಿಯಿಂದ ವಸ್ತು ಖರೀದಿಸಿದಂತಲ್ಲ, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮದುವೆ ಹೆಣ್ಣು ಮದುವೆಯಾಗಿ ಬಂದ ವಸ್ತರಲ್ಲಿ ಸ್ವಲ್ಪ ಆ ಹುಡುಗಿಗೆ ಅಂದರೆ ಹೆಂಡತಿಗೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಡಿ. ಬಂದವರು ಮನೆಯಲ್ಲಿ ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಸ್ವಲ್ಪ ತಿಂಗಳುಗಳ ಕಾಲ ಅವ್ರಿಗೆ ಅವಕಾಶವನ್ನು ಕೊಡಿ. ನಿಮ್ಮ ಜೊತೆ ಹೊಂದಾಣಿಕೆ ಆಗ್ತಾರೆ, ಮನೆಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೋತಾರೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತೇಳಿ ಅವರು ಇಬ್ಬರಿಗೂ ಬುದ್ಧಿವಾದವನ್ನು ಹೇಳ್ತಾರೆ. ಕಡೆಗೆ ಅವರಿಬ್ಬರು ಒಂದು ರೀತಿ ಡೈವರ್ಸ್ ಬೇಕು ಅನ್ನೋ ಅರ್ಥದಲ್ಲೇ ಅವರ ಸಮಸ್ಯೆಗಳನ್ನು ಹೇಳ್ಕೊತಾ ಇರ್ತಾರೆ. ಆದರೆ ನ್ಯಾಯಾಧೀಶರು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಸಮಸ್ಯೆ ಬಗ್ಗೆ ಯಾರಾದರೂ ಮಠಾಧೀಶರ ಬಳಿ ಹೇಳ್ಕೊಳ್ಳಿ. ನಿಮ್ಮ ಸಮುದಾಯದ ಮಠಾಧೀಶರು, ನೀವು ನಂಬಿಕೆ ಗೌರವ ಇಟ್ಟಿರುವಂಥ ಮಠಾಧೀಶರ ಬಳಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ, ಖಂಡಿತ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಜಡ್ಜ್ ಅವರಿಬ್ಬರಿಗೂ ಬುದ್ಧಿವಾದವನ್ನು ಹೇಳ್ತಾರೆ. ಆಗ ಸ್ವಲ್ಪ ಗಂಡ ಹೆಂಡತಿಯ ಮನಸ್ಸು ಕರಗತ್ತೆ. ಆಗ ಪತಿ ಹೇಳ್ತಾರೆ, ನಾನು ತೋಂಟದಾರ್ಯ ಮಠದ ಸ್ವಾಮೀಜಿಯವ್ರನ್ನ ತುಂಬ ನಂಬ್ತೀನಿ, ಅವರು ಅಂದರೆ ನಂಗೆ ಗೌರವ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಪತ್ನಿ ಹೇಳ್ತಾರೆ, ನಾನು ಗವಿಸಿದ್ದೇಶ್ವರ ಸ್ವಾಮೀಜಿ ಅಂದರೆ ನನಗೆ ತುಂಬಾ ಗೌರವ, ಆ ಮಠಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ನ್ಯಾಯಾಧೀಶರು ಭಾಳ ಒಳ್ಳೆಯದಾಯಿತು. ಗವಿಸಿದ್ದೇಶ್ವರ ಮಠ ಭಾಳ ಪುರಾತನವಾದ ಮಠ, ಅದಕ್ಕೆ ತನ್ನದೇ ಆದಂಥ ಗೌರವ ಇದೆ. ಅಲ್ಲಿರುವಂತಹ ಮಠಾಧೀಶರು ಕೂಡ ತುಂಬ ಜ್ಞಾನವಂತರು. ಅವ್ರ ಬಳಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತೇಳಿ ಇಬ್ಬರಿಗೂ ಸಿದ್ದೇಶ್ವರ ಮಠಕ್ಕೆ ಹೋಗಿ ಅಂತೇಳಿ ನ್ಯಾಯಾಧೀಶರು ಅವರಿಬ್ಬರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಸದ್ಯ ಈ ದಂಪತಿ ನ್ಯಾಯಾಧೀಶರ ಮಾತನ್ನು ಚಾಚು ತಪ್ಪದೆ ಪಾಲಿಸಿದ್ರು ಅಂತ ಹೇಳ್ಬೋದು. ನಿನ್ನೆ ಗವಿಸಿದ್ದೇಶ್ವರ ಮಠಕ್ಕೆ ಇಬ್ಬರು ಕೂಡ ಹೋಗಿದ್ದಾರೆ. ದಂಪತಿ ಇಬ್ಬರೂ ಕೂಡ ಸ್ವಾಮೀಜಿಯವ್ರ ಜೊತೆ ಮಾತನಾಡಿ ಗವಿಸಿದ್ದೇಶ್ವರ ಶ್ರೀಗಳ ಆಶೀರ್ವಾದವನ್ನು ಪಡೆದು ಸುಮಾರು ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅವರ ಸಮಸ್ಯೆಗಳನ್ನೆಲ್ಲ ಮಠಾಧೀಶರ ಬಳಿ ಹೇಳ್ಕೊಂಡಿದ್ದಾರೆ. ಆಗ ಗವಿಸಿದ್ದೇಶ್ವರ ಶ್ರೀಗಳು ಅವರಿಬ್ಬರ ಸಮಸ್ಯೆಯನ್ನು ಕೇಳಿ ಅವರಿಗೆ ತಿಳುವಳಿಕೆಯನ್ನು ಹೇಳಿದ್ದಾರೆ. ಇಬ್ಬರು ಒಂದಾಗಿ ಬಾಳಿ, ಅನ್ಯಾಯವಾಗಿ ಜೀವನ ಹಾಳು ಮಾಡ್ಕೋಬೇಡಿ.
ಇದೆಲ್ಲ ಸಹಜ, ಈ ಥರ ಜಗಳಗಳು ಬರ್ತಾ ಇರತ್ತೆ. ಅದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಒಟ್ಟಾಗಿ ಹೋಗೋದೇ ಜೀವನ. ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಬೇರೆ ಬೇರೆ ಆಗ್ತೀವಿ ಅಂದರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ನೀವು ಬಂದು ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದಿದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ಇನ್ನು ಮುಂದೆ ಈ ರೀತಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ಕೋಬೇಡಿ. ಜಗಳದ ಪ್ರಸಂಗ ಬಂದರೂ ಕೂಡ ಅದನ್ನು ನೀವೇ ಸರಿದೂಗಿಸ್ಕೊಂಡು ಎಲ್ಲವನ್ನು ಮರೆತು ನೀವು ಎಲ್ಲ ನಿಭಾಯಿಸ್ಕೊಂಡು ಒಂದಾಗಿ ಹೋಗಿ ಅಂತೇಳಿ ಆ ಸ್ವಾಮೀಜಿ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಈಗ ಶ್ರೀಗಳ ಆಶೀರ್ವಾದದಂತೆ, ಶ್ರೀಗಳ ಒಂದು ಮಾತಿನಂತೆ ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಹಾಕಿರುವಂತಹ ದಂಪತಿ ಈಗ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಒಟ್ಟಿಗೆ ಇರುವ ಪ್ರಯತ್ನ ಮಾಡ್ತಾರಾ? ಇದು ಇವತ್ತಿನ ಆಧುನಿಕ ಸಮಾಜಕ್ಕೆ ಇಂತಹ ಒಂದು ವಿಚಾರಗಳು ಬೇಕು. ಯಾಕಂದರೆ ಡಿವೋರ್ಸ್ ಬೇಕೇ ಬೇಕು ಅಂತ ಹೈಕೋರ್ಟ್ಗೆ ಹೋಗಿದ್ದಂಥ ದಂಪತಿ ನ್ಯಾಯಾಧೀಶರ ಮಾತಿಗೆ ಬೆಲೆ ಕೊಟ್ಟು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಆ ಸ್ವಾಮೀಜಿಗಳ ಮಾತಿಗೆ ಬೆಲೆ ಕೊಟ್ಟು ಇಬ್ಬರು ಒಂದಾಗಿರ್ತೀವಿ ಅನ್ನೋ ಮನಸ್ಸು ಮಾಡಿ, ಇದು ನಿಜಕ್ಕೂ ಸಮಾಜದ ದೃಷ್ಟಿಯಿಂದ, ಜೀವನದ ದೃಷ್ಟಿಯಿಂದ ಬಹಳನೇ ಮುಖ್ಯವಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.